ನಮಸ್ಕಾರ, ಎಲ್ಲರೂ ಆರಾಮಿದ್ರಾ? ನೋಡಿ, ಇವತ್ತು ಬೆಳಿಗ್ಗೆ ಲಕ್ಷ್ಮೀ ಪೂಜೆ ಆಗ್ತಾ ಇದೆಯಾ, ಅದಕ್ಕೆಲ್ಲ ಹಾಕಿದ್ದು ಗಾಡಿ ಪೂಜೆ, ಲಕ್ಷ್ಮೀ ಪೂಜೆದೆಲ್ಲ ಹೂವೆಲ್ಲ ತೆಗೆದಿಟ್ಟಿದ್ವಾ ಇದೆಯಾ. ಇದರದ್ದೇನಾದರೂ ಒಂದು ಮಾಡುವಳಿ ಮುಖ ತೋರಿಸದೆ ಏನೋ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕೋ ಚಟ ನೋಡಿ. ಚಟನೋ ಹಠನೋ ಗೊತ್ತಿಲ್ಲ, ಒಟ್ಟ ಏನೋ ಒಂದು ಶುರು ಮಾಡಿದ್ದೆ. ನಿಮಗೂ ಹಾಗೆ ತೋರಿಸ್ಬಾಳಿ. ದೀಪಾವಳಿ ಹಬ್ಬ ಅಲ್ಲೇ ಏನಾದರೂ ಒಂದು ಕಲಿಯೋ ಜೊತೆಗೆ ಮಾಡುವ ಹೇಳಿ ಮಗಳು 7 ನಮಗೆಲ್ಲ ಕೆಲಸ ಆಗವು. ಅದಕ್ಕೆ ಈ ಸಾಹಸ ನೋಡಿ. ಮಗಳು ಮನಿಕೈಂದ ಅದು ಮನಿಕಂಡಾಗ ಏನಾದರೂ ಕೆಲಸ ಮಾಡ್ಕೊಂಡ್ರೆ ಕೆಲಸ ಆಯಿತು, ಇಲ್ಲ ಅಂದರೆ ಎದ್ದಿದ ತಕ್ಷಣ ಮಗಳು ಸುಮ್ಮನೆ ಇದ್ರೆ ಅಡ್ಡಿಲೆ, ಕಿಲಾಡಿ ಮಾಡ್ತಾ ಇದ್ರು ಅಡ್ಡಿಲೆ. ಆದರೆ ಅದರಲ್ಲೂ ಶುರು ಮಾಡಿಬಿಟ್ರೆ ಅಮ್ಮನಿಕ್ಳು ತಲೆ ಕೆಟ್ಟು ಹೋಗಿ 12 ಎಣ್ಣೆ ಹೇಳ್ತು. ಆವಾಗ 2 ಡುಮ್ಮನೆ ಹಾಕೋದೇ ಹೆಚ್ಚೌತು. ಮಕ್ಕಳ ಆಟದ ಜೊತೆಗೆ ಅಮ್ಮನಿಗೆ ಪೇಷನ್ಸು ಮಕ್ಕಳ ಟೆಸ್ಟ್ ಮಾಡಿಸ್ತಾ. ಅದಕ್ಕೆ ಹಿಂಗೆಲ್ಲ ಹೂನೆಲ್ಲ ಬಿರ್ಕತ್ತಾ ಇದ್ನ. ಹಿಂಗೆಲ್ಲ ಹೆಂಗೆ ಹಬ್ಬ ಆಚರಿಸ್ದಿ ನೋಡಿ. ಹಿಂಗೆ ಒಂದಿಷ್ಟು ಹೂವಿಂದ ಏನಾರು ಮಾಡುವ ಹೇಳಿ ಅನ್ಕತ್ತಾ ಇದ್ನ. ಕಡುವೆಲ್ಲ ಮಾಡ್ದಿದ್ರ ಎಲ್ಲವ? ಎಂತೆಂಥ ಕಡು ಮಾಡಿದ್ವಿ. ಬೂದೆ ನೀರು ಬೂದೆಗಳು ಮಾಡ್ಲೆಲ್ಲ ಬಂದಿದ್ವಾ. ನಂಗೆಲ್ಲ ಸಣ್ಣಿದ್ದಾಗ ಬೂದೆಗಳು ಮಾಡ್ಲೆಲ್ಲ ಗೊತ್ತಿದ್ದ. ಯಾವ ನಂಗನು ಸೌತೆಕಾಯಿ ತಗೊಂಡು ಬಂದ್ಕೊಂಡು ತಿನ್ಬೋದಾದ್ರೂ ಮಾಡ್ತಿದ್ದೆ, ಉಪ್ಪು ಖಾರ ಇಟ್ಕೊಂಡು. ಈಗ ನಮ್ಮ ಕಲೆ ಎಲ್ಲಿ ಗೊತ್ತಿತ್ತಪ್ಪ, ನಮಗೆ ಗೊತ್ತಿದ್ದಂಗೆ ನಾವು ಶಾಲೆಗೆ ಹೋಗ್ಕೋವು. ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಲ್ಲ ಗೆಳೆಯಂದಿಕ ಗೆಳತಿಯೆಲ್ಲ ಸೇರ್ಕೊಂಡು ಕನ್ನಡ ಶಾಲೆಗೆ ಹೋಗಿದ್ರೆ ಹಾಗೆ ಏನಾದರೂ ಒಂದು ಕಿಲಾಡಿ ಮಾಡೋದು. ನಿಂಬೆಕಾಯಿ ಕೊಯ್ಕೊಬಂದು ಸೌತೆಕಾಯಿ ಆಗ್ತಿಪ್ಪಲ್ಲ ಈ ಟೈಮ್ನಲ್ಲಿ, ಸೌತೆಕಾಯಿ ಕೊಯ್ಕೊಂಡ್ಕಂಡು ಹಾಗೆ ಸೌತೆಕಾಯಿ ಲಿಂಬು ಚಿಟ್ಮೆಣಸು ಉಪ್ಪು ಖಾರ ಎಲ್ಲ ಹೈಕೊಂಡು ಎಲ್ಲ ತಿಂದವ್ತಿಪ್ಪು. ಈಗ ನಾವು ಎಲ್ಲಪ್ಪ ಚೆಂದ ಕಾಣ್ತಾ ಇದ್ದ. ನಮ್ಮನೆಯವರು ಗಾಡಿ ಪೂಜೆ ಮಾಡಿ ಹೂವಿನ ಮಾಲೆ ತೆಗೆದಿಟ್ಟು ಹಾಗೆ ಗಾಡಿ ಎಲ್ಲ ಕವರ್ ಮಾಡಿಟ್ರೆ ಮಳೆ ಬರ್ತಾ ಇದ್ದು ಕೆಸರಾಗ್ತು ಧೂಳಾಗ್ತು ತೊಳ್ಕೊಂಡು ಹೊರಗಡೆ ಇರ್ಬೋದು ರೋಡಲ್ಲಿ ಹೇಳ್ಕೊಂಡು ಹಂಗೆ ಇಟ್ಕೊಂಡು ಕಸದಿಂದ ರಸ ಹೇಳಿ ಪೂಜೆ ಮಾಡಿ ಎಸೆದಿರೋ ಹೂವೆಲ್ಲ ನಮ್ಮ ಕಡೆಯಿಂದ ಏನಾದರೂ ಒಂದು ಹಾಕೋಣ ಆಡಿ. ಮಗಳು 7 ವಾವ್ ಅಂದರೆ ಸಾಕು ಹೇಳ್ಕೊಂಡು ಮಾಡ್ತಾ ಇದ್ದೆ. ಆದರೆ ಸೇವಂತಿಗೆ ಹೂ ಪಟ ಬಿಡಿಸ್ಲು ಬಂತು. ಗೊಂಡೆ ಹೂ ಎಂತಕ್ಕೋ ಬಿಡಿಸ್ಲು ಬರ್ತಾ ಇಲ್ಲ. ಬೆಳೆದಿದ್ದು ಹೂಗಲ್ಲ, ಅದಕ್ಕೆ ನಮ್ಮ ಮೋಸ್ಟ್ಲಿ ಬೆಳೆದ ಹೂಗಾದರೆ ಪಟ ಬಿಟ್ಟು ಬರ್ತಿಪ್ಪು. ಇದು ಬೆಳೆದ ಹೂಗೇ ಅಲ್ಲ, ಹಂಗಾಗಿ ಬಿಡಿಸ್ಲು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅಯ್ಯೋ ಇದು ಎಂತ ಕೊರತಿದ್ದು ಅನ್ಕೋತಾ ಇದ್ರ. ಕಡೆಗೆ ತೋರಿಸ್ಬೇಕ ಏನೇನು ಮಾಡಿದೆ ಹೆಂಗೆ ಮಾಡಿದೆ ಹೇಳಿ. ನಮಗೊಂದು ದಂಧೆ ಬೇಕಲ್ಲ, ಕುತ್ಕೊಂಡು ಬರೀ ಅದೇ ಕೆಲಸ ಮಾಡು, ಅಡುಗೆ ಮಾಡು, ಹಾಗೆ ಪಾತ್ರೆ ತೊಳಿ, ನೆಲ ಒರೆಸು, ಇವತ್ತು ಎಂಥ ಪದಾರ್ಥ ಮಾಡೋ, ಎಂಥ ಅಡುಗೆ ಮಾಡೋ, ಎಂಥ ಆಸರಿಂಗ ಮಾಡೋ, ಚಹಾ ಮಾಡ್ಕೊಡಕತ್ತು, ಅಡ್ಗಮೆಯಿಂದ ಕೆಲ್ಸಕ್ಕೆ ಹೋಗತ್ತು, ಹಂಗತ್ತದೆ ಯೋಚನೆ ಮಾಡೋಕ್ಕಿಂತವ ಒಂದಿಷ್ಟು ನಮ್ಮದೋಳು ವೈಯಕ್ತಿಕವಾಗಿದೆ. ಹಿಂಗತ್ತ ಯೂಟ್ಯೂಬ್ ಚಾನಲ್ಲೋ ಅಥವಾ ಹೊಲಿಗೆನೋ ಕಸೂತಿ ಮಾಡೋದೋ ಏನಾದರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಇದ್ಬಿಟ್ರೆ ನಮ್ಮ ಮನಸ್ಸು ಬೇರೆ ಕಡೆ ಓಡಾಡ್ತದೆ. ಹೌದಾ ಅಲ್ಲ? ನಮ್ಮದೆಲ್ಲ ಮಿಕ್ಸೆಡ್ ಕಂಟೆಂಟು ಸರಿಯಾ. ಎಲ್ಲದು ಗೊತ್ತು. ಆ ಕಡೆ ಟ್ರಾವೆಲಿಂಗು ಗೊತ್ತು, ಈ ಕಡೆ ಹೆಂಗತ್ತದು ಗೊತ್ತು, ಗೊಂಬೆಗಳ ವೀಡಿಯೋನು ಗೊತ್ತು, ಕಾರ್ಟೂನ್ ವೀಡಿಯೋಸು ಅದೆಲ್ಲ ಗೊತ್ತು. ನಾನು ಹಿಂಗೆ ಪಟ್ಟಳಿ ಕ್ಲೀನ್ ಮಾಡ್ಕೆ ಬತ್ತೆ. ಅವನ್ನೆಲ್ಲ ಒರೆಸ್ಕೊಂಡು ಇಲ್ಲಿ ಚೂರು ಚೆಕ್ ಮಾಡ್ಕೊಂಡು ಲಕ್ಷ್ಮೀ ಪೂಜೆ ಫೋಟೋ ಎಲ್ಲ ತೆಗೆದ ಇದೆಯಾ. ಹಾಗೆ ಏನಾದರೂ ಒಂದು ದಂಧೆ ಮಾಡಬೇಡಿ. ನಮ್ಮದೇನೋ ಒಂದು ಸಾಹಸ. ನಾವೇ ವಿಡಿಯೋ ಮಾಡ್ಕೊಂಡು, ನಾವೇ ರೆಕಾರ್ಡ್ ಮಾಡ್ಕೊಂಡು, ನಾವೇ ಅತ್ಲಾಗೆ ವಿಡಿಯೋನು ರೆಕಾರ್ಡ್ ಮಾಡ್ತಾ ಕೆಲಸನೂ ಮಾಡ್ತಾ ಏನೇನೋ ಸಾಹಸಗಳು. ಎಲ್ಲ ಹೆಣ್ಮಕ್ಳು ಹಿಂಗೆ ಅಲ್ಲ, ವಿಡಿಯೋ ಮಾಡೋವಾದ್ರಂತೂ ಹಂಗೆ. ನಮ್ಗೆ ಎಲ್ಲಿಂದ ಚಟ ತಲೆಗೆ ಹತ್ತಿದ್ದೋ ಗೊತ್ತಿಲ್ಲ, ಒಟ್ಟ ಮಾಡ್ತಾ ಇದ್ದೆ ನೋಡಿ ಹಿಂಗೆ.
ಚಂದ ರಂಗೋಲಿ ಎಲ್ಲ ಬಿಡಿಸ್ಲು ಬರ್ತಿಲ್ಲಕ್ಕ. ಯಾವ ಕೇರಿಂಗ್ ಎಲ್ಲ ರಂಗೋಲಿ ಬಿಡಿಸ್ಲು ಬರ್ತೋಳಿ, ನನಗೂ ಕಲಿಸ್ಕೊಡಿ. ಹಿಂಗೆ ಹೂವಿದ್ದದ್ದು ವೇಸ್ಟ್ ಮಾಡ್ಲಾಗ ಮಗಳು ಹೇಳೋದ್ರೊಳಗೆ ಅಮ್ಮ ರಂಗೋಲಿ ಬಿಡಿಸಿಟ್ಟಿದ್ದೀನಿ ಹೇಳಿ ಸಾಕು ನನಗೆ. ನಾನು ಬಿಸಿಲು ಬತ್ತೀಪನೇ ರಂಗೋಲಿಯಾ ನನಗೆ ಹಬ್ಚಿದ್ದೇ ಇಲ್ಲ ನೀನು ಬೈಯೋದ್ರೆ ಸಾಕು ನನ್ನ ಮಗಳು. ಹಂಗೆ ಲಕ್ಷ್ಮೀ ಪೂಜೆ ಹೇಳಾದ್ಮೇಲೆ ಅಥವಾ ಯಾವುದೇ ಒಂದು ಪೂಜೆ ಹೇಳಾದರೂ ವಿಳ್ಯದೆಲೆ ಇಲ್ಲದಿದ್ದರೆ ಆಗ್ತಿಲ್ಲ. ಆ ವಿಳ್ಯದೆಲೆ ಇವತ್ತಿಗಿದ್ದ ನೋಡಿ, ಇದೆಲ್ಲ ಪೂಜೆ ಮುಗಿದ ಮೇಲೆ ಎಸ್ಯು ಹೂವು ಇತ್ತಾ. ಹಿಂದೆ ನಮ್ಮದು ಒಂದು ಇರಲಿ ಹೇಳಿ. ಈ ಎಲೆ ಬೇರೆ ನೆಟ್ಟಾಗಿ ನಿಲ್ತಾ ಅದು ಇಲ್ಲ, ಹಾಗೆ ಸೊಟ್ಟ ಪಟ್ಟ ಬೇರೆ ಹೋಗ್ತಾ ಇದ್ದಪ್ಪ. ಸೇವಂತಿಗೆ ಹೂವು ಕಾಲಿನೇ ಆಗೋಗವ ಸದ್ದು. ಈಗ ಮತ್ತೆ ಬಿಡಿಸ್ಕೊಂಡು ಹಿಂಗೆ ಯಾರಿಂಗೆಲ್ಲ ಈ ಥರ ಹೂವಿನಲ್ಲಿ ಎಷ್ಟು ಚಂದ ರಂಗೋಲಿ ಬಿಡಿಸ್ತಾ, ಹಿಂಗನೂ ಯಾರಾದರೂ ಬಿಡಿಸ್ತಾರ ಹೇಳಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಅಕ್ಕ ಬೈಯಾಡಿ, ನೀ ಒಂದೇಯಾ ಮಹಾನ್ ವಿಡಿಯೋದಲ್ಲಿ ಮಾಡಿ ಹಾಕುವಷ್ಟು ಚಂದ ಬಿಡಿಸಿದ್ಯಾ ಅಂತವ ಹೇಳಿ ಬೇರೆ ಕಮೆಂಟ್ಸ್ ಹಾಕಡಿ. ನಂಗೆ ತಿಳಿದಿದ್ದಿಷ್ಟಪ್ಪ, ಹಿಂಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಹಾಗೆ ಸೇವಂತಿಗೆ ಹೂವು ಖಾಲಿ ಆಗೋಗವ, ಅದಕ್ಕೆ ಎಂತ ಮಾಡಕ್ಕತ್ತು ಓಡ್ ವಿಚಾರ ಮಾಡಿ ಅನ್ಕೋದ್ನ. ಕಡಿಗೆ ಸೇವಂತಿಗೆ ಹೂವು ಗೊಂಡೆ ಹೂವು ಎರಡು ಮಿಕ್ಸ್ ಮಾಡಿ ಹಿಂಗೆ ಮಾಡಿ ಹಾಕಿ ತೆಗೆದುಬಿಟ್ರೆ ಇನ್ನೊಂದು ನಮ್ಮನೆ ಡಿಸೈನ್ ಆಯ್ತು. ಹೌದಾ, ಕಸದಿಂದ ಕಸ ನಾವು ಮತ್ತು ಎಕ್ಸ್ಟ್ರಾ ತರಿಸ್ಕೊಂಡು ಹೋದರೆ ಅಷ್ಟೇ. ಈಗಂತೂ ಒಂದು ರೇಟು ಹಬ್ಬದಲ್ಲಿ ಚಿನ್ನದ ರೇಟ್ ಅಷ್ಟೇ ಆಗುತ್ತೆ. ಚಿನ್ನದ ರೇಟ್ ಅಂತೂ ಎಷ್ಟಾಗಿರೋ ಗೊತ್ತಿದ್ದಲ್ಲ ನೀವು ಕೆಲವಕ್ಕೂ. ಹಂಗೆ ಇಟ್ಕೊಂಡು ಹಿಂಗೆ ಮಾಡಬಾಡಿ ಅಕ್ಕ. ನೋಡಿ ರೆಡಿ ಆಗ್ತಾ ಇದ್ದು ಹೆಂಗೆ ಅನಿಸ್ತೋಳಿ. ದಯವಿಟ್ಟು ಕೆಟ್ಟದಾಗ ಮಾತ್ರ ಕಮೆಂಟ್ಸ್ ಹಾಕಡಿ. ಅಯ್ಯ ಜಗತ್ತಲ್ಲಿ ನೀವು ಒಬ್ಬನೇನಾ ಈ ರೀತಿ ವಿಡಿಯೋ ಮಾಡೋದು, ಈ ರೀತಿ ಡೆಕೋರೇಷನ್ ಮಾಡೋದು, ಯಾರು ಮಾಡೋದೇ ಇಲ್ವಾ ಅಂತೆಲ್ಲ ಕಮೆಂಟ್ಸ್ ಹಾಕೋಕೆ ಹೋಗ್ಬಿಡಿ. ಕೆಲಸ ಇಲ್ಲದ ಆಚಾರಿ ಮಗನ ಕುಂಡೆ ಕೆತ್ತಿದ್ದಾಳೆ, ಒಂದು ಹಿಂದಕ್ಕನ ಕಾಲ ಗಾದೆ ಮಾತಿದ್ದು ಅದೇ ಥರ ನಾವು ಅದಂಗೆ ಬೆಂಗಳೂರಲ್ಲಿ ಕುಂತ್ಕೊಂಡು ಏನಾದ್ರು ಒಂದು ದಂಧೆ ಬೇಕಲ್ಲ. ಖಾಲಿ ಮನೇಲಿ ಒತ್ಲ ಹೊಡಿತಾ ಸೊಳ್ಳೆ ಹೊಡಿತಾ ಇಕ್ಕೋಕ್ಕಿಂತ ಈ ಥರದ್ದು ಏನಾದ್ರು ಒಂದು ಮಾಡಿ ವಿಡಿಯೋ ಹಾಕಿದ್ರೆ ಯಾರೋ ಒಬ್ಬರು ಇಷ್ಟಪಟ್ಟು ಖುಷಿಯಿಂದ ನೋಡಿದ್ರು ಅದೇ ಒಂದು ಸಾರ್ಥಕ ಹೇಳ ಅಂದ್ಕೊಂಡು ಹಾಕೋದಪ್ಪ ವಿಡಿಯೋಗ. ನಿಮಗೆ ಏನಾದ್ರು ಇಷ್ಟ ಆಯ್ತು, ಇಷ್ಟೊತ್ತರಿಗೆ ನೋಡ್ತಾ ಇದ್ದು ಹೇಳಾರೆ ನಿಮಗೆಲ್ಲಕ್ಕೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆತರಿಗೆ ನೋಡಿದ್ರಲ್ಲ ವಿಡಿಯೋವ, ಅದಕ್ಕೆ ಫೈನಲ್ ಲುಕ್ ಹಿಂಗೆ ಬಂದು ಇದ್ರ ಮೇಲೆ ಹೆಂಗಾಗುತ್ತೋ ನೋಡುವ. ದೀಪ ಹಚ್ಚೋ ಮುಂದುವರ್ಸೋಣ. ಹಿಂಗೆ ಒಂದು ಖಾಲಿ ದೀಪ ಹಚ್ಚೋಕ್ಕಿಂತ ಈ ಥರ ಒಂದು ಹಣತೆಗೆ ಇಷ್ಟ ಆದರೂ ಪುಟ್ಟದೊಂದು ಅಲಂಕಾರ ಮಾಡಿಬಿಟ್ರೆ ಮಕ್ಕ ಇದ್ದಲ್ಲಿ ಮಕ್ಕನೂ ಖುಷಿ ಪಡ್ತಾ ಮಾಡಿದ್ದಕ್ಕೆ ನಮಗೂ ಒಂಥರ ಖುಷಿ. ಹೌದಲ್ಲ? ನಿಮಗೆಲ್ಲವಕ್ಕೂ ಈ ಪುಟ್ಟ ವಿಡಿಯೋ ಇಷ್ಟ ಆಯ್ತು ಒಳಗೆ ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನಂಥ ಪುಟ್ಟ ಯೂಟ್ಯೂಬರ್ಸ್ನ ಬೆಳೆಸಿ. ನಿಮಗೆಲ್ಲವಕ್ಕೂ ಶುಭರಾತ್ರಿ. ಈಗ ಟೈಮಿಂಗ್ಸ್ ಆಯಿತು ಬರೀ 5 ಗಂಟೆ 5:30 ಅನ್ನೋ ಆಯ್ತು. ಆದರೂ ಹಿಂಗೆ ದೀಪ ಹಚ್ಚಿಕ್ಕಿ ಒಂದಿಷ್ಟು ವೀಡಿಯೋಸ್ನ ಫೋಟೋಸ್ನ ಮಾಡ್ಕೊಂಬಿಡ್ಬಾಡಿ. ಫೈನಲ್ ಲುಕ್ ಹೆಂಗೆ ಬಂತು ನೋಡುವ. ಹೆಂಗೆ ಕಾಣ್ತಾ ಇದ್ದು ನೀವು ಕೆಲವಕ್ಕೂ. ನನ್ನ ಮಗಳು ನಂಗೆ ಹೆಲ್ಪ್ ಮಾಡಿಕೊಟ್ಟತ್ತಾ ಇಲ್ಲ, ಒಂದಿಷ್ಟು ದೀಪ ಹಚ್ಕೊಡ್ಲೆ ಹಿಂಗೆ ಕಾಣ್ತಾ ಇದ್ದು. ನೀವು ಕೆಲವಕ್ಕೂ ಇಷ್ಟ ಆಯ್ತೊಳರೆ ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಇದೇ ಥರ. ಅಲ್ಲಿವರೆಗೂ ಧನ್ಯವಾದಗಳು. ನೋಡಿ ಹುಸ್ಸಲ್ಲಿ ಶ್ವಾಸ ಬರ್ತಾ ಇದ್ದು. ನನ್ನ ಮಗಳು ಎದ್ಕೊಂಡು ನನಗೆ ದೀಪ ಹಚ್ಚಲೆ ಹೆಲ್ಪ್ ಮಾಡಿಕೊಟ್ಟತ್ತಾ ಇಲ್ಲ. ನೋಡಿ ನನ್ನ ಮಗಳಿಗೆ ಜ್ಯೂಸ್ ಬೇಕಡ ಆತ. ನನ್ನ ಮಗಳಿಗೆ 24 ಗಂಟೆ ಲಿಂಬು ಜ್ಯೂಸ್ ಬೇಕಪ್ಪ.
ದೀಪಮೂಲೆ ಚಿತೋ ಬ್ರಹ್ಮ ದೀಪಾಗ್ರೆ ಜನಾರ್ದನ ದೀಪೋ ಹರತಿ ಪಾಪಾನಿ ಸಂಧ್ಯಾದೀಪ ನಮೋಸ್ತುತೆ. ಒಂದಿಷ್ಟು ದೀಪ ಜೋರಾಗಿ ಉರಿತಾ ಇತ್ತು. ಅದೇನೋ ಇತ್ತಲೆ 6ಕ್ಕಿಂತ ಮುಂಚೆ ಜೋರಾಗಿ ಉರಿತೋಳಿ ಹಾಗೆ ಒಂದಿಷ್ಟು ದೀಪ ಚೆಂದಾಗಿ ಉರಿತಾ ಇತ್ತು. ನಿಂಗಳ ಜೀವನ ಸಹಿತ ಸದಾ ಬೆಳಕಿನೆಡೆಗೆ ಇರಲಿ, ಕತ್ತಲೆ ಮಾಯವಾಗಲಿ. ನಿಗಳೆಲ್ಲವಕ್ಕೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀನು ಹೇಳು ಮಗ, ದೀಪಾವಳಿ ಶುಭಾಶಯ ಹೇಳಿ. ಹ್ಯಾಪಿ ದೀಪಾವಳಿ. ನಮ್ಮ ಮಗಳ ಕೈಗೆ ಸೆಲ್ಫಿ ಸ್ಟಿಕ್ ಸಿಕ್ಕಿತಾ ಇಲ್ಲ, ನಂಗೆ ಇನ್ನೆಲ್ಲಿಂದ ಸಿಕ್ಕೈದು. ಒಂದಿಷ್ಟು ಹೆಂಗೆ ಅನಿಸ್ತು ಈ ವಿಡಿಯೋ ಹೇಳಿ, ಒಳ್ಳೆ ಕಮೆಂಟ್ಸ್ ಹಾಕಿ ಸಪೋರ್ಟ್ ಮಾಡಿ. ಅಜ್ಞಾನದಿಂದ ಸುಜ್ಞಾನದೆಡೆಗೆ ಜ್ಞಾನವು ಸದಾ ಪ್ರಜ್ವಲಿಸಲಿ, ಬೆಳಗಲಿ ನಿಮ್ಮೆಲ್ಲರ ಬದುಕಲ್ಲಿ. ಸುಖ, ಸಂತೋಷ, ನೆಮ್ಮದಿ, ಸಮೃದ್ಧಿ, ಸಂಪತ್ತು ನಿಮ್ಮನ್ನು ಹರಸಿ ಹರಸಿ ಬೆಳಗಲಿ. ನಾನು ಮಾತಾಡಿರುವುದರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ. ಕತ್ತಲೆ ಕಡಿಮೆ, ಬೆಳಕು ಹೆಚ್ಚು. ಈ ದೀಪ ಸುಡದಿರಲಿ ನಿಮ್ಮೆಲ್ಲರ ಬದುಕನ್ನು. ಹೂವಿನ ಹಾಸಿಗೆ ಬದುಕಲ್ಲಿ ಇರಲಿ, ಕತ್ತಲೆಯ ದಾರಿಯಲ್ಲಿ ಬೆಳಕಿನ ದೀಪ ಸದಾ ಉರಿಯಲಿ.